ಸೊ ಗೈಸ್ ಫೈನಲಿ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಇವತ್ತು ಬೇಗ ಹೋಗ್ತೀವಿ ಡ್ಯೂಟಿ. ಏನಪ್ಪ ಅಂದರೆ ಸಾಫ್ಟ್ವೇರ್ ಸರ್ವಿಸ್ಗೆ ಬೇಗ ಬೇರೆ ಡ್ಯೂಟಿಗೆ ಹೋಗೋಕ್ಕೆ ಲೇಟ್ ಆಗುತ್ತಂದ್ರು. ಅದಕ್ಕೋಸ್ಕರ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು 8:30ಗೆ ಮನೆ ಬಿಟ್ಟಿದ್ದೇನೆ. ಸೊ ಗೈಸ್ ಫೈನಲಿ ಆಫೀಸಲ್ಲಿ ಬಂದಿದ್ದೀನಿ. ಹೋಗ್ತಾ ಇದ್ದೀನಿ ಆಫೀಸ್ಗೆ. ಸರ್ ಒಳಗಿದ್ದಾರೆ. ಫೈನಲಿ ಆಫೀಸ್ಗೆ ಹೋಗ್ಬಿಟ್ಟು ಕಟ್ಕೊಂತಾರೆ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು ಸಾಫ್ಟ್ವೇರ್ ಸರ್ವಿಸ್ ಇತ್ತು. ಸಾಫ್ಟ್ವೇರ್ ಸರ್ವಿಸ್ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಲೇಔಟಿಗೆ ಬಂದಿದ್ವಿ. ನಾನು ನೋಡಿಲ್ಲ, ಹೋಗ್ತಾ ಇದ್ದೀವಿ. ಮನೆಗಳು ಮಾತ್ರ ಮಸ್ತ್ ಇದಾವೆ ಗೈಸ್, ನಮ್ಮೊಂದು ಸೈಕ್. ಸೊ ಗೈಸ್ ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದಿದ್ದೀವಿ. 3 FT ಹತ್ಬೇಕು ಗೈಸ್, ಲಿಫ್ಟ್ ಬೇರೆ ಇಲ್ಲ. ಸೊ ಗೈಸ್ ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದ್ಬಿಟ್ಟು ಉಪ್ಪೆಲ್ಲ ಹಾಕೊಂಡು ಕರೆಸ್ಬಿಟ್ಟು ಇವಾಗ ಸರ್ವಿಸ್ ಮಾಡೋದೊಂದೇ ಬಾಕಿ. ಸೊ ಗೈಸ್ ಕಸ್ಟಮರ್ ಮನೆ ಹತ್ರ ಬಂದ್ಬಿಟ್ಟು ಬ್ಯಾಕ್ ವಾಶ್ ಎಲ್ಲ ಮಾಡ್ತಾ ಇದ್ದೀವಿ. ಬ್ಯಾಕ್ ವಾಶ್ ಮುಗಿಸಿ ರಿಜಿನಿಂಗ್ ಹಾಕ್ಬಿಟ್ಟು ಅದೇ ಸರ್ವಿಸ್ ಆಗುತ್ತೆ. ಸೊ ಗೈಸ್ ನಮ್ಮ ಹತ್ರ ಸೋಲಾರ್ ಸರ್ವಿಸ್ ಇದೆ, ಅಂಡ್ ಫಿಟ್ಟಿಂಗ್ ಇದೆ, ಅಂಡ್ ಸೇಲ್ಸು ಇದೆ. ಹಂಗೆ ಸಾಫ್ಟ್ವೇರ್ ಸರ್ವಿಸ್ ಇದೆ, ಫಿಟ್ಟಿಂಗ್ ಇದೆ, ಸೇಲ್ಸು ಇದೆ. ಸೇಲ್ಸ್ ಅಂಡ್ ಸರ್ವಿಸ್ ಅಂಡ್ ಫಿಟ್ಟಿಂಗ್. ಅದೇ ಥರ ಪ್ರೆಷರ್ ಪಂಪ್ ಇದೆ, ಮೋಟ್ರು, ಹೀಟ್ ಪಂಪು, ವಾಟರ್. ಸೊ ನಾವು ಸಾಫ್ಟ್ವೇರ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಹೊಸಕೋಟೆಗೆ. ಯಾಕಂದರೆ ಅಲ್ಲೊಂದು ಸಾಫ್ಟ್ವೇರ್ ಸರ್ವಿಸ್ ಇತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದುಬಿಟ್ಟು ಸಾಫ್ಟ್ವೇರ್ ಸರ್ವಿಸ್ಗೆಲ್ಲ ರೆಡಿ ಮಾಡ್ಕೊಳ್ತೀವಿ. ರೈಸ್ ಇವತ್ತು ನಮಗೆ ಫಸ್ಟು ಟೈಮ್ ನನಗೆ ಇವತ್ತು ಸ್ನ್ಯಾಕ್ಸ್ ಕೊಡ್ತಾ ಇರೋದು ಮೇಡಮ್ ಅವರು. ಮಿರ್ಚಿ, ಬಾಳೆಹಣ್ಣು, ನೀರು. ಸೊ ಫೈನಲಿ ಸಾಫ್ಟ್ವೇರ್ ಸರ್ವಿಸಲ್ಲಿ ಮುಗಿಸ್ಕೊಂಡ್ಬಿಟ್ಟು ನಾವು ಏನೇನು ಯಾವುದೂ ಕೆಲಸ ಇಲ್ಲ ಅಂತ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡ್ಬಿಟ್ಟು ಫೈನಲಿ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಚಪಾತಿ ಊಟ ಶಿಸ್ತಾಗಿ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಸಾಫ್ಟ್ವೇರ್ ಸರ್ವಿಸ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಫೀಸ್ ಹತ್ರ ಬಂದಿದ್ದೀವಿ. ಸೊ ನಾವೇನಪ್ಪ ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ನಮ್ಮ ಶಿವಣ್ಣ ಊರಿಗೆ ಹೋದು ಅದಕ್ಕೋಸ್ಕರ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಸ್ಪೆಷಲ್ ಮಟ್ಟಿಗೆ ಬಂದಿದ್ದೀವಿ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ. ನಾನು ಶಿವಣ್ಣ ನೋಡ ಅಲ್ವಾ. ವೈಸ್ ಟಿ ಶರ್ಟು, ಶರ್ಟು, ಶೂಸ್ ತಗೊಂಡಿದ್ವಿ. ಅದಕ್ಕೆ ಸಾಕ್ಸ್ ತೊಗೊಳಕ್ಕೆ ಫೈನಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಫೈನಲಿ ಬಿಲ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟಿದ್ವಿ. ಬಟ್ಟೆ ತಗೊಂಡು ಇವಾಗ ಮನೆ ಕಡೆ ಹೋಗ್ಬೇಕು. ಸೊ ಗೈಸ್ ಫೈನಲಿ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟಿದ್ವಿ, ಇವಾಗ ಮನೆ ಕಡೆ ಹೋಗ್ಬೇಕಷ್ಟೆ. ಸೊ ಗೈಸ್ ಫೈನಲಿ ಮನೆ ಹತ್ರ ಬಂದಿದ್ದೀನಿ. ಮೆಟ್ಲು ಹತ್ತೋದೇ ಒಂದು ದೊಡ್ಡ ಬಾಕಿ. ಯಾಕಂದರೆ 4 ಫ್ಲೋರು ಹತ್ಬಿಟ್ಟು ನಾವು ಲಾಸ್ಟ್ ಫ್ಲೋರಲ್ಲಿ ಇರೋದು. ಸೊ ಗೈಸ್ ನನ್ನ ಒಂದು ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಗೈಸ್ ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.